ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ವಿಡಿಯೋ ವಾಲ್ ಮೂಲಕ ಬೆಂಗಳೂರಿನಲ್ಲಿ ಎಲ್ಲೇ ಏನೇ ನಡೆದ್ರೂ ಕೂಡ ಹದ್ದಿನ ಕಣ್ಣನ್ನ ಇಟ್ಟಿರ್ತಾರೆ ಸಂಚಾರಿ ಪೊಲೀಸರು. ಡ್ರೋನ್ ಕ್ಯಾಮ್ರಾ ಆಗಿರ್ಬೋದು, ಸಿಸಿ ಕ್ಯಾಮ್ರಾ ಆಗಿರ್ಬೋದು, ಪ್ರಮುಖವಾಗಿ ನೋಡ್ತಾ ಇದ್ದೀವಿ ನಿಮ್ಮ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿರ್ತವೆ ಕ್ಯಾಮ್ರಾಗಳು. ಹಾಗಾದ್ರೆ ಅದ್ರ ಬಗ್ಗೆ ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀವಿ. ನಮ್ಮ ಜೊತೆ IPS ಆಗಿರುವಂತಹ ಅನುಚೇತ್ ಕೂಡ ಇರ್ತಾರೆ. ಅವರ ಸಂದರ್ಶನ ಕೂಡ ಮಾಡ್ತೀವಿ. ಅವ್ರು ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ. ಅನುಚೇತ್ ಸರ್, ನಮಸ್ಕಾರ. ಸರ್, ಎಷ್ಟೋ ಜನಕ್ಕೆ ನೀವು ಸ್ಫೂರ್ತಿ ಆಗ್ತಾ ಇದ್ದೀರಾ, ರೋಡ್ ಮಾಡಲ್ ಆಗ್ತಾ ಇದ್ದೀರಾ ಕೆಲವೊಂದು ವಿಷಯದಲ್ಲಿ. ನಿಮ್ಮ ಬಾಲ್ಯ ಜೀವನ ಕೆಲವರು ಕೇಳ್ತಾ ಇದ್ರು, ಅವ್ರ ಬಾಲ್ಯ ಜೀವನ ಹೇಗಿತ್ತು ಅದು ತಿಳ್ಕೊಳ್ಬೇಕು ಅಂತ ಎಷ್ಟೋ ಜನ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನಮ್ಮ ತಂದೆ ಕೂಡ IPS ಆಫೀಸರ್ ಆಗಿದ್ರು. ಓಕೆ. ನಾನು ಹುಟ್ಟಿದ್ದು ಗುಲ್ಬರ್ಗದಲ್ಲಿ, ಗುಲ್ಬರ್ಗದಲ್ಲಿ ಅಲ್ಲಿ ಪೋಸ್ಟಿಂಗ್ ಆಗಿತ್ತು. ತದನಂತರ ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲೇ. ಮೂಲತಃ ನಾವು ಕೋಲಾರದವರು. ಓಕೆ. ಇಲ್ಲಿ ನಾನು ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಮಾಡಿ ಕಾಲೇಜ್ ಮತ್ತು ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಾಡಿ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಪದವಿಯನ್ನು ಪಡ್ಕೊಂಡಿದ್ದೀವಿ. ಓಕೆ. ಆವಾಗಿನ ಬೆಂಗಳೂರಿಗೆ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ಆ ಕಾಲದಲ್ಲಿ ರಿಚ್ಮಂಡ್ ರಸ್ತೆಯಲ್ಲಿ ಕ್ವಾರ್ಟರ್ಸ್ ಆಡ್ಬೋದು. ಸರ್, ನೀವು ಆಗ ನೋಡಿದ್ದ ಬೆಂಗಳೂರಿಗೂ ಈಗ ನೀವು ನೋಡ್ತಿರೋ ಬೆಂಗಳೂರಿಗೂ ತುಂಬಾ ವ್ಯತ್ಯಾಸ ಕಾಣುತ್ತೆ. ಹೌದು. ಅವಾಗ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಇತ್ತಲ್ಲ, ಬಹಳ ಗ್ರೀನ್ ಬೆಂಗಳೂರು ಇತ್ತು. ಹೌದು. ಗಾರ್ಡನ್ ಸಿಟಿ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ನಾವು ಚಿಕ್ಕವರಿದ್ದಾಗ ಈ ಲಾಲ್ಬಾಗ್ ಫ್ಲವರ್ ಶೋ ಟೈಮಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಬಂದು ಪ್ರತಿಯೊಂದು ಮನೆಯಲ್ಲೂ ಕೂಡ ಎಷ್ಟು ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಪ್ರೈಸ್ ಕೊಡೋರು. ಸೊ ಆ ಗಾರ್ಡನ್ ಸಿಟಿ ಆಗಿತ್ತು. ಈಗ ಬಹಳ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಮತ್ತೆ ಒಂದು ಶಕ್ತಿ ಕೇಂದ್ರ ಆಗಿರೋದ್ರಿಂದ ಬೆಂಗಳೂರು ಬಹಳಷ್ಟು ಟ್ಯಾಲೆಂಟನ್ನು ಅಟ್ರಾಕ್ಟ್ ಮಾಡುತ್ತೆ. ಬಹಳಷ್ಟು ಜನ ಒಳ್ಳೆ ಆಪರ್ಚುನಿಟೀಸು, ಒಳ್ಳೆ ಜಾಬನ್ನು ಹೊಡ್ಕೊಂಡು ಇಲ್ಲಿಗೆ ಬರ್ತಾರೆ. ಹಾಗಾಗಿ ಅತಿ ವೇಗದಲ್ಲಿ ಬೆಳೀತಾ ಇದೆ. ಅದೇ ಅನುಗುಣವಾಗಿ ನಮ್ಮ ಸಿಟಿನೂ ಅದೇ ರೀತಿ ಬೆಳೀತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಿದೆ. ಸೊ ಅವಾಗ ಎಲ್ಲ ನಾವು ವೈಟ್ ಫೀಲ್ಡ್ ಹೋಗಬೇಕು ಅಂದರೆ ಅವಾಗ ಅಲ್ಲಿ ಸಾಯಿಬಾಬಾ ಆಶ್ರಮ ಇತ್ತು. ಸೊ ಈ ಮಾರತಳ್ಳಿ ಬ್ರಿಡ್ಜು, ಅಂಡರ್ ಪಾಸು ಅಥವಾ ಬ್ರಿಡ್ಜ್ ಇರಲಿಲ್ಲ, ರೈಲ್ವೆ ಗೇಟಿಗೆ ಕಾಯ್ತಾ ಇದ್ವಿ ನಾವು. ಓಕೆ. ಇವತ್ತು ಅದನ್ನು ಯೋಚನೆ ಮಾಡೋಕ್ಕೆ ಆಗಲ್ಲ, ಭಾಳಷ್ಟು ಬೆಳೆದಿದೆ. ಮತ್ತು ಭಾಳಷ್ಟು ಜನಕ್ಕೆ ಇದು ಒಂದು ನೆಲೆ ಆಗಿದೆ. ಒಂದು ಹೊಟ್ಟೆಪಾಡಿಗೆ ಅವ್ರಿಗೆ ಏನು ಶ್ರಮಿಸಿದ್ರೆ ಅವ್ರಿಗೂ ಕೂಡ ಒಂದು ಇಲ್ಲಿ ಅವರೊಂದು ಮನೆ ಮಾಡ್ಕೊಂಡಿದ್ದಾರೆ, ಒಂದು ಜೀವನ ಸಾಗಿಸ್ತಾ ಇದೆ. ಮತ್ತು ಹಲವಾರು ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಅವರ ಜೀವನೋಪಾಯಕ್ಕೆ ಒಂದು ಆಶ್ರಯ ಆಗಿದೆ. ಹೌದು ಸರ್. ನೀವು IPS ಮಾಡಿದ್ದೀರಾ, IPS ಮಾಡೋದಕ್ಕೆ ಇನ್ಸ್ಪಿರೇಷನ್ ಯಾರಾದಿದ್ದಾರಾ ಅಂತ? ನಮ್ಮ ತಂದೆನೇಪ್ಪ ಇನ್ಸ್ಪಿರೇಷನ್. ತಂದೆ ಮಾಡಿದ್ರು. ಸೊ ನಾನು ಕೂಡ ಅವರನ್ನ ಬಾಲ್ಯದಿಂದ ನೋಡ್ತಾ ಇದ್ರಿಂದ ಅವರು ಏನಂತಾರೆ ಒಂದು ಸಮಾಜಮುಖಿ ಯಾಗಿ ಅವರ ಜೀವನವನ್ನು ರೂಪಿಸ್ಕೊಂಡಿದ್ರು. ಅದೇ ರೀತಿ ನಾನು ನೋಡ್ಕೊಂಡಿಲ್ಲ. ಅದು ಅವ್ರು ನನಗೆ ಪ್ರಥಮ ಪ್ರೇರಣೆ ಈ ಮಾಡೋದಕ್ಕೆ. ನಾನು ಕೂಡ ಒಂದು ಪ್ರೈವೇಟ್ ಜಾಬಲ್ಲಿದ್ದೆ ಇದಕ್ಕಿಂತ ಮುಂಚೆ. ಬಟ್ ಇದನ್ನೇ ಮಾಡಬೇಕು ಅಂತ ಇದಕ್ಕೆ ಪ್ರಯತ್ನ ಮಾಡ್ತಾ ಅದನ್ನು ಓದ್ಕೊಂಡ್ರಿ. ಸರ್, ಏನಾದರೂ ನೀವು IPS ಮಾಡಿಲ್ಲ ಅಂತ ಹೇಳಿದ್ರೆ ಏನು ಹಾಕಬೇಕು ಅಂತ ಇತ್ತು ನಿಮಗೆ? ಏನು ಮಾಡ್ಬೇಕಂತ ಇದ್ರಿ? ಪ್ರಾಯಶಃ ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ರಿಂದ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೆ ಅನ್ಸುತ್ತೆ. ನಾನು ಅದೇ ಸಮಯದಲ್ಲಿ CAT CAT ಎಕ್ಸಾಮು ಬರೆದಿದ್ದೆ, IIM ಸೇರ್ಕೊಳ್ಳೋದಕ್ಕೆ ತೇರ್ಗಡೆನೂ ಆಗಿದ್ದೆ. ಓಕೆ. ಸೊ ಪ್ರಾಬಬ್ಲಿ ಅದರಲ್ಲಿ ಏನಾದ್ರು ಮಾಡ್ತಾ ಇದ್ದೆ ಅನ್ಸುತ್ತೆ. ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬ ಕೇಸ್ಗಳು ನೋಡಿರ್ತೀರ. ನಿಮಗೆ ಅದರಲ್ಲಿ ತುಂಬ ಕಹಿ ಘಟನೆ ಏನಾದರೂ ಆಗಿದೆಯಾ ಅಂತ? ಈ ಕಹಿ ಘಟನೆಗಿಂತ ಹೆಚ್ಚಾಗಿ ಕೆಲವು ಸನ್ನಿವೇಶಗಳು, ಕೆಲವು ದೃಶ್ಯಗಳನ್ನು ನಾವು ನೋಡಬೇಕಾಗುತ್ತೆ. ಕೆಲವು ಕ್ರೂರ ಪ್ರಕರಣಗಳಲ್ಲಿ ಪ್ರಾಯಶಃ ಅದನ್ನ ಅಂಥ ದೃಶ್ಯಗಳನ್ನ ಯಾವ ಮನುಷ್ಯನೂ ನೋಡಬಾರ್ದು. ಅಂಥವಿದಾವೆ. ಅದು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದರೆ ಭಾಳ ಹೀನಾಯವಾದಂಥ ಕೃತ್ಯಗಳವೆಲ್ಲ. ಸೊ ಅಂಥ ಕೃತ್ಯಗಳನ್ನು ನೋಡೋ ಅಂಥ ಸಂದರ್ಭಗಳು, ಸನ್ನಿವೇಶಗಳು ದೇವ್ರದೇನು ಭಾಳ ಕಡಿಮೆ ಇದ್ದಾವೆ. ಓಕೆ. ಅಂತ ನೋಡಬೇಕಾಗಿದೆ. ಅವು ಒಂದು ಮನಸ್ಸಿಗೆ ಒಂದು ಕಿಲ್ಲ ಅಂತ ಮಾಡ್ತೀವಿ. ಒಬ್ಬ ಮನುಷ್ಯ ಈ ರೀತಿನೂ ಮಾಡಬಹುದಾ ಅಂತ ನಮಗೆ ಒಂದೊಂದ್ಸರಿ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ಆಗಿದೆ. ಓಕೆ ಸರ್, ಈಗ ಯೂತ್ಸು ತುಂಬ ವೀಲಿಂಗ್ಸ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಅವರಿಗೆ ಏನಾದರೂ ನೀವು ಒಂದು ಕಿವಿ ಮಾತು ಹೇಳೋದಾದರೆ?
ನೆನ್ಪಿಟ್ಕೊಳ್ಳಿ, ಮನೆಯಲ್ಲಿ ನಿಮ್ಮವರು ನಿಮ್ಮ ಏನಂತಾರೆ ಹಿತವನ್ನು ಪ್ರಥಮವಾಗಿ ಇಟ್ಕೊಂಡಿದ್ದಾರೆ, ಗೋಸ್ಕರ ಕಾಯ್ತಾ ಇದ್ದಾರೆ. ಅದು ನೆನ್ಪಿಟ್ಕೊಳ್ಳಿ. ಭಾಳಷ್ಟು ಅವರ ಆಸೆ ಆಕಾಂಕ್ಷೆಗಳು ನಿಮ್ಮಲ್ಲಿ ಇಟ್ಟಿದ್ದಾರೆ. ಯಾಕಂದರೆ ಯಾವುದೇ ತಂದೆ ತಾಯಿ ಪೋಷಕರು ಇರ್ಬೋದು, ಅವ್ರ ಮಕ್ಕಳು ಅವ್ರಿಗಿಂತ ಚೆನ್ನಾಗಿರಲಿ ಅಂತ ಭಾವಿಸ್ತಾರೆ. ಯಾರು ಇದಾಗಲಿ, ನನಗಿಂತ ಚೆನ್ನಾಗಿ ಓದಲಿ, ನನಗಿಂತ ಒಳ್ಳೆ ಮನೇಲಿರಲಿ, ನನಗಿಂತ ಒಳ್ಳೆ ವಿದ್ಯಾಭ್ಯಾಸ ಮಾಡಲಿ, ನನಗೆ ಒಳ್ಳೆ ಕೆಲಸ ತೊಗೊಳ್ಳಿ ಅಂತ ಆ ಥರ ಆಸೆ ಆಕಾಂಕ್ಷೆ ಇಟ್ಕೊಂಡು ಭಾಳ ಪ್ರೀತಿಯಿಂದ ಇದ್ದವರು ಮನೇಲಿದ್ದಾರೆ. ಅದು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಸರ್, ಬೆಸ್ಟ್ ಮೂಮೆಂಟ್ ಇನ್ ಯುವರ್ ಲೈಫ್? ಮೂಮೆಂಟ್ ಮೊದಲೇ ಮಗಳು ಹುಟ್ಟಾಗ ಓಕೆ. ಐ ಥಿಂಕ್ ಐ ಫೆಲ್ಟ್ ಫುಲ್ಫಿಲ್ಡ್ ಇನ್ ಲೈಫ್. ಸರ್, ಈಗ ನೀವು ಓದಿದ್ರಿ, ಜಾಬಿಗೆ ಕೂಡ ಜಾಯಿನ್ ಆದ್ರಿ, ನಿಮಗೆ ಈಗ ಸಾಕಷ್ಟು ಹೆಸರು ಬರ್ತಾ ಇದೆ, ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಾ, ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗ್ತಾ ಇದ್ದೀರಾ. ಎಷ್ಟೋ ಜನ ನಿಮ್ಮನ್ನೇ ಉದಾಹರಣೆಗೆ ತಗೊಂಡು ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಥವಾ ಎಕ್ಸಾಮ್ಗಳನ್ನು ಬರಿತಾ ಇದ್ದಾರೆ, ಅವರಿಗೆ ಸ್ಫೂರ್ತಿಯಾಗಿದ್ದೀರಾ. ಅವ್ರ ಬಗ್ಗೆ ಎಕ್ಸಾಮ್ಗೆ ಕೆಲವರು ಪ್ರಿಪೇರ್ ಆಗ್ತಾ ಇರ್ತಾರೆ, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಮೊಟ್ಟ ಮೊದಲನೇದಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿದ್ರೆ ರೆಗ್ಯುಲರ್ ಎಕ್ಸಾಮ್ಗಿಂತ ಸ್ವಲ್ಪ ವ್ಯತ್ಯಾಸ ಇದೆ. ರೆಗ್ಯುಲರ್ ಎಕ್ಸಾಮಲ್ಲಿ ನಾವು ಪರ್ಸೆಂಟೇಜ್ ನೋಡ್ತೀವಿ, 100ಗೆ 99% ತೊಗೊಳ್ಬೇಕು, 100% ತೊಗೊಳ್ಬೇಕು ಅಂತ. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು 60% ತೊಗೊಂಡ್ರೆ ಫಸ್ಟ್ ರ್ಯಾಂಕ್ ಬರಬೇಕು. ಓಕೆ. ಸೊ ಅದು ಸ್ಪರ್ಧೆ. ಯಾರು 1,00,000 ಜನ ಎಕ್ಸಾಮ್ ಬರೀತಾರೆ, ಅದರಲ್ಲಿ ನೀವು ಫಸ್ಟ್ ಬರಬೇಕು. ಸೊ ಅದು ಮುಖ್ಯ. ಸೊ ಪ್ರಿಪ್ರೇಷನ್ನು ಶುಡ್ ಬಿ ಆಸ್ ಅ ಕಾಂಪಿಟೇಟಿವ್ ಎಕ್ಸಾಮ್, ನಾಟ್ ಆಸ್ ಅ ರೆಗ್ಯುಲರ್ ಎಕ್ಸಾಮ್. ಅಂದರೆ ನಿಮಗೆ ಪೂರ್ತಿ ಸಿಲೆಬಸ್ಸು ಆಳವಾಗಿ ಗೊತ್ತಿಲ್ಲದಲ್ಲೇ ಇರ್ಬೋದು, ಬಟ್ ಕೆಲವು ವಿಷಯಗಳು ಆಳವಾಗಿ ಗೊತ್ತಿರ್ಬೋದು. ಓಕೆ. ಸೊ ಹಾಗಾಗಿ ಭಾಳಷ್ಟು ಜನ ಕೋಚಿಂಗ್ ಕ್ಲಾಸು ಇದಕ್ಕೆಲ್ಲ ಹೋಗ್ತಾ ಇರ್ತಾರೆ. ಅದಲ್ಲದೇ ಕೂಡ ಈ ಅಮೂಲ್ಯವಾದ ಸಮಯ, ನಾವು ಪದವಿನ ಮುಗಿಸಿ ಎಕ್ಸಾಮ್ ಬರೆಯೋದಕ್ಕೂ ಅಥವಾ ಕೆಲಸಕ್ಕೆ ಹೋಗ್ಬೇಕಂತ ಭಾಳಷ್ಟು ಜನ ಇರ್ತಾರೆ. ಹಲವಾರು ಜನ ಕೆಲಸನೂ ಮಾಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ನೀವು ನಿಮ್ಮ ಒಂದು ಭಾಳ ಜನ ಈಗ ಏನು ತೇರ್ಗಡೆ ಆಗ್ತಾ ಇದ್ದಾರೆ, ಒಂದು ಡೆಡಿಕೇಟೆಡ್ ಆಗಿ 3ರಿಂದ 4 ವರ್ಷ ಇದಕ್ಕೋಸ್ಕರನೇ ಕೊಡ್ತಾರೆ. ಹಂಗಿರ್ಬೇಕಾದ್ರೆ 3-4 ವರ್ಷ ಒಬ್ಬ ವ್ಯಕ್ತಿ ಏನು ಬಿಸಿ ರಕ್ತ ಇರೋಂಥ ವಯಸ್ಸದು 24ರಿಂದ 26 ನೀವು ಕೊಡಬೇಕಾದ್ರೆ ಅದನ್ನ ಸದ್ಬಳಕೆ ಮಾಡ್ಕೋಬೇಕು ಆ ಸಮಯ. ನಾನು ಸದ್ಬಳಕೆ ಹೆಂಗೆ ಅಂತ ಹೇಳ್ತಾ ಇದ್ದೀನಿ, ಬರೀ ಓದೋದಕ್ಕಂತಲ್ಲ ಅಥವಾ ಒಂದು ಪಾಸ್ ಮಾಡೋದಕ್ಕಂತ, ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಳೋಂಥ ಒಂದು ಅವಧಿ ಅದು. ನಮ್ಮ ಒಂದು ಸೆಲ್ಫ್ ಡಿಸಿಪ್ಲಿನ್ ಥರ ಅಂತ ಅವಧಿ ಅದು. ಈಗ ನಾವು ಏನು ಓದ್ತಾ ಇದ್ದೀವಿ, ನಾವು ತೇರ್ಗಡೆ ಆಗ್ದಲೇ ಇರ್ಬೋದು. ಹಂಗಂತ ಹೇಳಿ ಆ 4 ವರ್ಷ ವೇಸ್ಟ್ ಆಗಬಾರ್ದು. ಸೊ ನಮ್ಮ ಸೆಲ್ಫ್ ಡಿಸಿಪ್ಲಿನ್ ಇರ್ಬೋದು, ನಮ್ಮ ಜನರ ಜೊತೆ ಒಡನಾಟ ಇರ್ಬೋದು, ಮಾತಿರ್ಬೋದು, ಅದನ್ನೆಲ್ಲ ನಾವು ರೂಪಿಸ್ಕೊಳ್ಬೋದು. ಒಂದು ವ್ಯಕ್ತಿನ ಹೇಗೆ ಅವ್ರ ಸೌಜನ್ಯತೆಯಿಂದ ಮಾತಾಡಿಸ್ಬೇಕು, ಯಾವ ರೀತಿ ಅವ್ರು ಹೇಳೋದನ್ನ ಕೇಳಿಸ್ಕೋಬೇಕು, ಯಾವ ರೀತಿ ಸಂವಾದ ಮಾಡಬೇಕು, ಅದೆಲ್ಲ ಬಹಳ ಮುಖ್ಯ. ಮತ್ತೆ ನಾನು ಒಂದು ಪೇಪರ್ ಓದ್ತಾ ಇದ್ದೀನಿ ಅಂದರೆ ಬರೀ ಎಕ್ಸಾಮ್ಗೆ ಪೇಪರ್ ಓದ್ತಾ ಇದ್ದೀನಿ ಅಂತ. ಆ ಪೇಪರ್ ಯಾಕೆ ಓದ್ತಾ ಇದ್ದೀನಿ ನಾನು, ಅಥವಾ ಒಂದು TV ಚಾನಲ್ನಿಂದ ನ್ಯೂಸ್ ಯಾಕೆ ನೋಡ್ತಾ ಇದ್ದೀನಿ ನಾನು, ಅದರಿಂದ ನನಗೆ ಅರಿವು ಮೂಡಲಿ. ಮತ್ತೆ ನನ್ನದೇ ಆದಂಥ ಅಭಿಪ್ರಾಯ ಏನು ಅದ್ರ ಬಗ್ಗೆ, ಏನು ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ, ನನ್ನದೇ ಆದಂಥ ಸ್ವಂತ ಅಭಿಪ್ರಾಯ ಹೆಂಗೆ ಬರುತ್ತೆ. ಸೊ ಅರಿವಿರ್ಬೇಕು ನಾವು ಯಾಕೆ ಅದನ್ನು ಮಾಡ್ತಾ ಇದೀವಿ ಅಂತ. ಸೊ ಹಾಗಾಗಿ ಈ 4-5 ವರ್ಷ ಏನು ತಾವು ಇದಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀರಾ, ಆ ಟೈಮ್ನ ಬರೀ ಓದೋದಕ್ಕಲ್ಲ ಅಥವಾ ಸ್ಪರ್ಧೆಯಲ್ಲಿ ನಾನು ತೇರ್ಗಡೆ ಆಗೋದಕ್ಕಲ್ಲ, ನಾನು ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋ ಒಂದು ಇದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಆ ಭಾವನೆಯಲ್ಲಿ ಹೋದ್ರೆ, ಈಗ 10 ಲಕ್ಷ ಜನ ಬರೀತಾರಂತೆ UPSC ಎಕ್ಸಾಮ್ ಅನ್ನ, IAS ಆಗೋರು 100 ಜನ. ಹಂಗಿರ್ಬೇಕಾದ್ರೆ ಬೇರೆಯವರೆಲ್ಲ ಹಂಗಿದ್ರೆ ಏನ್ ಮಾಡ್ಬೇಕು? ಹಂಗಿದ್ರೆ ವೇಸ್ಟ್ ಆಯ್ತಾ 4 ವರ್ಷ? ಇಲ್ಲ. ನಾವು ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದೀನಿ, ನಾನು ಈ ಅವಕಾಶನ ತಗೊಂಡು ಒಂದು ಸಜ್ಜನನಾಗಿ ಒಬ್ಬ ಮಾದರಿ ನಾಗರಿಕನಾಗಿ ಮಾಡ್ಕೊತೀನಿ ಅಂದರೆ ಖಂಡಿತ ಅದು ವೇಸ್ಟ್ ಆಗೋದಿಲ್ಲ. ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಅವ್ರಿಗೆ ಭಾಳ ಜನ ಹೇಳ್ತಾರೆ, ಬಟ್ ನಾನು ಹಂಗೆ ಅಂದ್ಕೊಂಡಿದ್ದು, ನನಗೆ ಪಾಸ್ ಆದ್ರೆ ಭಾಳ ಸಂತೋಷ ಸಿಗುತ್ತೆ. ಆಗಿಲ್ಲ ಅಂದ್ರೂ ಕೂಡ ನನಗೆ ಆ ರಿಗ್ರೆಟ್ ಇರಬಾರ್ದು, ಆಗ್ಲಿಲ್ವಲ್ಲ ಅನ್ನೋ ಬೇಜಾರು ವಿಷಾದ ಇರಬಾರ್ದು. 4 ವರ್ಷ ನನಗೆ ವೇಸ್ಟ್ ಆಗ್ಬಿಡ್ತಾರೆ ಅದು ಖಂಡಿತ ಇರಬಾರ್ದು. ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಒಳ್ಳೆ ವಿಚಾರ ಬಗ್ಗೆ ನಿಮ್ಗೆ ಅರಿವಿರುತ್ತೆ, ಅದನ್ನ ನಿಮ್ಮ ದಿನನಿತ್ಯ ಜೀವನದಲ್ಲಿ ಹೆಂಗ್ ಮಾಡ್ಕೋಬಹುದು,
ಮತ್ತೆ ಶಿಸ್ತು ಬರುತ್ತೆ. ನಾವು 6 ಗಂಟೆಗೆ ಎದ್ದು ನಂದು 6 ಗಂಟೆಗೆ ಎದ್ದು ನಾನು ಇದು ಮಾಡಬೇಕು, ನಾನು ವ್ಯಾಯಾಮ ಮಾಡ್ತಾ ಇದ್ದೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಈಗ 16-17 ವರ್ಷ ಆಯಿತು. ಮತ್ತು ಒಂದು ಪೇಪರ್ ಓದೋ ಹ್ಯಾಬಿಟ್ ಇರ್ಬೋದು, ಯಾವ್ಯಾವ ವಿಷಯಕ್ಕೋಸ್ಕರ ಏನೇನು ಮಾಡಬೇಕು ಅದು ನಂದು ದಿನನಿತ್ಯದ ಇದಾಗ್ಬಿಟ್ಟಿದೆ, ರೂಢಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಅದನ್ನೇ ಅದೇ ರೀತಿ ಬೇರೆಯವರು ಕೂಡ ಅವ್ರ ಸಮಯವನ್ನು ಬಳಸ್ಕೊಂಡು ಅದು ವೇಸ್ಟ್ ಆಗಲ್ಲ ಅಂತ ನನ್ನ. ಓಕೆ ಸರ್, ಈಗ ಕೋವಿಡ್ ಮಹಾಮಾರಿ ಅಂತ ಒಂದು ಕಾಯಿಲೆ ಬಂತು, ಆ ಸಂದರ್ಭದಲ್ಲಿ ಹೇಗೆ ಫೇಸ್ ಮಾಡ್ತು ನಿಮ್ಮ ಟೀಮ್? ನೋಡಿ, ಬಹಳ ಕಷ್ಟ ಆಯ್ತು ಕೋವಿಡ್ ಟೈಮಲ್ಲಿ. ಯಾಕಂದ್ರೆ ಈ ಬಹಳಷ್ಟು ಜನ ವರ್ಕ್ ಫ್ರಮ್ ಹೋಮ್ ಅಂಡ್ ಸ್ಟೇ ಅಟ್ ಹೋಮ್ ಬಗ್ಗೆ ಮಾತಾಡ್ತಾರೆ, ಬಟ್ ನಮ್ಮ ಪೊಲೀಸ್ಗೆ ಡಬಲ್ ಕೆಲಸ ಆಗಿತ್ತು ಆ ಟೈಮಲ್ಲಿ. ರೋಡ್ ಮೇಲೆ ಇರಬೇಕಿತ್ತು, ಪ್ಲಸ್ ಕೋವಿಡ್ ಪ್ರಿಕಾಷನ್ಸು ಫಾಲೋ ಮಾಡಬೇಕಿತ್ತು, ಪ್ಲಸ್ ಬೇರೆಯವರು ಆಚೆ ಬರ್ದೇ ಇರೋಂಗೆ ನೋಡ್ಕೋಬೇಕು. ಹೌದು, ಅದೇ ಒಂದು ದೊಡ್ಡ ಸವಾಲಾಗಿತ್ತು. ಸೊ ಬೇರೆ ರೀತಿಯ ಕ್ರೈಮ್ಸ್ ಕಡಿಮೆ ಆದ್ರೂ ಕೂಡ ಪೀಪಲ್ ರೆಗ್ಯುಲೇಷನ್ ಎಲ್ಲ ಜಾಸ್ತಿ ಆಯ್ತು. ಟ್ರಾಫಿಕ್ ಇರ್ಬೋದು, ಜನರಲ್ ಸಾಮಾನ್ಯ ಜನರು ಇರ್ಬೋದು, ನಾವು ಈಗ ಅನಾವಶ್ಯಕತೆ ಓಡಾಡಂಗಿರ್ಲಿಲ್ಲ, ಅದನ್ನ ರೆಗ್ಯುಲೇಟ್ ಮಾಡಬೇಕು. ಪ್ಲಸ್ ಅದೇ ಟೈಮಲ್ಲಿ ಆಂಬ್ಯುಲೆನ್ಸ್ಗಳಿರ್ಬೋದು, ಆಕ್ಸಿಜನ್ ಇರ್ಬೋದು, ಇತ್ಯಾದಿ ಇರ್ಬೋದು, ಕೊರತೆ ಆಗ್ತಾ ಇತ್ತು. ಸೊ ಅದನ್ನ ಹೆಲ್ಪ್ ಮಾಡಬೇಕಿತ್ತು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅವ್ರಿಗೆ ನಾವು ಅಸಿಸ್ಟ್ ಮಾಡ್ತಾ ಇದ್ವಿ. ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಇದು ಮಾಡ್ತೀವಿ, ಮಾಸ್ಕ್ ಹಾಕೊಂಡಿದ್ದಾರೆ ಅಂತ. ಸೊ ಈ ಇದರಲ್ಲಿ ಕೆಲಸ ಹೆಚ್ಚಿಗೆ ಆಯ್ತು ವಿನ ಕಡಿಮೆ ಆಗಿಲ್ಲ. ಪ್ಲಸ್ ಈಗ ನಾವು ಹೆಂಗಂದ್ರೆ, ಈಗ ರೋಡ್ ಮೇಲಿದ್ರೆ ನಾವು ವಾಪಸ್ ಮನೆಗೆ ಹೋದಾಗ ಎಲ್ಲಿ ಮನೆಯವ್ರಿಗೆ ಸೋಂಕು ಅಂಟುತ್ತೋ ಅಂತ ಅದೊಂದು ಭಯ. ಇನ್ಫ್ಯಾಕ್ಟ್ ನಾನು ನನ್ನ ಮಗಳು ಹುಟ್ಟಿದ್ದು ಕೋವಿಡ್ ಟೈಮಲ್ಲಿ, ನಾನು 3 ತಿಂಗಳು ಮಗುನ ಮುಟ್ಟಕ್ ಹೋಗ್ಲಿಲ್ಲ. ಕೆಳಗಡೆ ಒಂದು ಚಿಕ್ಕ ರೂಮಲ್ಲಿ ನನಗೆ ಸೆಪರೇಟ್ ಆಗಿ ಒಂಥರ ಏನಂತಾರೆ, ಫ್ಯಾಮಿಲಿ ಅವ್ರಿಗೆ ಟಚ್ಚೇ ಇರ್ತಾ ಇರ್ಲಿಲ್ಲ. ದೂರದಿಂದ ನೋಡಿ ಬಾಯ್ ಮಾಡಿ ನಾವು ಹೋಗ್ಬಿಡ್ತಾ ಇದ್ದೆ. ಐ ಮೀನ್ ನಾವು ಯಾಕಂದ್ರೆ ಅವಾಗ ಬಾಣಂತಿಯರಿಗೆ ಕೊಡ್ತಾ ಇರಲಿಲ್ಲ ವ್ಯಾಕ್ಸಿನೇಷನ್. ಮತ್ತೆ ನನ್ನ ತಂದೆ ತಾಯಿ ಇಬ್ರಿಗೂ ವಯಸ್ಸಾಗಿದೆ. ಹಾಗಾಗಿ ನಾನು ದೂರದಿಂದನೇ ಇದು ಮಾಡಿದೆ. ಸೊ ಒಂದ್ ಕಡೆ ಪರ್ಸನಲ್ ಲೈಫ್ಗೂ ಕೂಡ ಎಫೆಕ್ಟ್ ಆಗ್ತದೆ. ನಾನೊಬ್ಬನೇ ಅಲ್ಲ, ಹಲವಾರು ಜನ ಯಾರು ಇದರಲ್ಲಿ, ಹಲವಾರು ವೈದ್ಯರು ಇರ್ಬೋದು, ರೆವಿನ್ಯೂ ಅಥಾರಿಟೀಸ್ ಇರ್ಬೋದು, ಪೊಲೀಸ್ ಇರ್ಬೋದು, ಹಲವಾರು ಜನ ಇದನ್ನ ಫೇಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಡಾಕ್ಟರ್ಸ್ಗಿನ್ನ ಬಹಳ ಕಷ್ಟ ಆಗಿದೆ. ಸೊ ಇದು ಒಂದು ರೀತಿ ನಮಗೆ ಆಕ್ಚುಲಿ ಅಂದ್ರೆ ಜನ ಕೂಡ ಎಲ್ಲ ಒಂದು ಕಡೆ ಮಾತು ಕೂಡ ಕೇಳ್ತಿರ್ಲಿಲ್ಲ. ಎಷ್ಟು ಬರ್ಬೇಡಿ ಅಂತ ಹೇಳಿದ್ರು ಮತ್ತೆ ರೋಡಿಗೆ ಬರ್ತಾನೆ ಇದ್ರು. ನೋಡಿ, ಮನುಷ್ಯ ಹೇಗಿದ್ದಾನೆ ಅಂದ್ರೆ, ಹ್ಯೂಮನ್ ಇಸ್ ಅ ಸೋಷಿಯಲ್ ಆನಿಮಲ್ ಅಂತ. ಸೊ ಹಾಗಾಗಿ ಇಂಟ್ರಾಕ್ಷನ್ ಇರಲೇಬೇಕು. ಸೊ ಹಾಗಾಗಿ ಜನ ಖಂಡಿತ ಆಚೆ ಬರ್ತಾರೆ ಆ ಟೈಮಲ್ಲಿ. ಬಟ್ ನಿಜವಾಗ್ಲೂ ಕೂಡ ಆ ಸಮಯದಲ್ಲಿ ಪೊಲೀಸು ಮತ್ತೆ ಸಾಮಾನ್ಯ ಜನರ ನಡುವೆ ಅನುಬಂಧ ಸಂಪೂರ್ಣವಾಗಿ ಅಭಿವೃದ್ಧಿ ಆಯ್ತು. ನನ್ನ ಅಭಿಪ್ರಾಯದಲ್ಲಿ ಬಹಳ ಒಳ್ಳೆ ಚೆನ್ನಾಗಿ ನಮ್ಗೆ ಸ್ಪಂದಿಸಿದ್ರು. ನಾವು ಕೂಡ ಬಹಳಷ್ಟು ಒಳ್ಳೆ ಒಂದು ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಮತ್ತೆ ಎಲ್ಲರ ಸಹಕಾರದಿಂದ ಆಚೆ ಬಂದಿದ್ದ ವಿನಃ ಇದಾಗ್ಲಿಲ್ಲ. ಒಂದು 10% ಆಚೆ ಬಂದಿರ್ಬೋದು, ಬಟ್ 90% ಪಾಪ ಮನೇಲೇ ಇದ್ರು. ಬಹಳಷ್ಟು ಜನ ಮನೇಲೆ ಇತ್ಕೊಂಡು ಇದು ಮಾಡಿದ್ದಾರೆ, ಹೋಮ್ ಕ್ವಾರಂಟೈನ್. ಸೊ ಎಲ್ಲರೂ ಕೈ ಜೋಡಿಸಿದ್ರು. ಒಂದ್ ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗತ್ತೆ, ಬಟ್ 2 ಕೈ ಜೋಡಿಸ್ದಾಗ್ಲೇ ಆಗುತ್ತೆ. ಸೊ ಹಂಗಾಗಿ ಜನರು ಸಹಕಾರ ಕೊಟ್ಟರು. ಬಟ್ ನಮಗೆ ಪರ್ಸನಲ್ ಆಗಿ ನನ್ನ ಅಭಿಪ್ರಾಯದಲ್ಲಿ ರೆಗ್ಯುಲರ್ ವರ್ಕಿಂದ ಡಬಲ್ ಕೆಲಸ, ಪ್ಲಸ್ ಅದೇ ಪರ್ಸನಲ್ ಲೈಫಲ್ಲೂ ಕೂಡ ಸ್ವಲ್ಪ, ಯಾಕಂದ್ರೆ ಜಾಸ್ತಿ ಇಂಟ್ರಾಕ್ಷನ್ ಇದು ಕಡಿಮೆ ಆಗ್ತಾ ಇತ್ತು. ಪ್ಲಸ್ ನಮ್ಗೆ ಕೆಲಸನೂ ಕೂಡ ಹಗಲು ರಾತ್ರಿ ಅಂದಲೇ ನಾವು ಅವಾಗ ಆ ಟೈಮಲ್ಲಿ ನಿಮ್ಮ ವೈಫ್ ಸಪೋರ್ಟ್ ಹೇಗಿತ್ತು ಸರ್? ಈ ಇಂಥ ಕೆಲಸದಲ್ಲಿ ಇರಬೇಕಾದ್ರೆ ವೈಫ್ ಸಪೋರ್ಟ್ 100% ಇರಲೇಬೇಕು. ನಾನು ದೇವ್ರ ದಯೆಯಿಂದ ಲಕ್ಕಿ ಇದೀನಿ ಆ ವಿಷಯದಲ್ಲಿ. ನಮಗೆ ಸಂಪೂರ್ಣವಾಗಿ 100% ಸಪೋರ್ಟ್ ಮಾಡ್ತಾರೆ ಅವರು. ಹಾಗಾಗಿ ಅವ್ರು ನಾನು ಹುಟ್ಟು ಬೆಳೆದಿದ್ದು ಪೊಲೀಸ್ ಮನೆಯಲ್ಲಿ, ಹಾಗಾಗಿ ಪೊಲೀಸ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಅವರು ಒಂದು ಸಾರ್ವಜನಿಕ ಜೀವದಿಂದ ಪೊಲೀಸ್ ಮನೆಗೆ ಸೇರ್ಕೊಂಡಾಗ ಕಷ್ಟ ಆಗ್ತಾ ಇತ್ತೆ ನಾವು. ಬಟ್ ಸಂಪೂರ್ಣವಾಗಿ ನಮ್ಗೆ ಯಾವುದೋ ಹೊತ್ತಲ್ಲಿ ಹೋಗ್ತೀವಿ, ಯಾವುದೋ ಹೊತ್ತಲ್ಲಿ ಬರ್ತೀವಿ, ಊಟಕ್ಕೆ ಸರಿಯಾಗಿದ್ದಾರಿಲ್ಲ. ಒಂದು ಹಬ್ಬ ಹುಣ್ಣಿಮೆ ಅಂದ್ರೆ ಮನೇಲಿ ಇರೋದಿಲ್ಲ, ಯಾಕಂದ್ರೆ ಹಬ್ಬ ಅಂದ್ರೆ ನಾವು ಮೇಲೆ ಜಾಸ್ತಿ ಇರ್ತೀವಿ. ಸೊ ಹಾಗಾಗಿ ಅದೊಂದೇ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಸಪೋರ್ಟ್ ಮಾಡ್ತಾರೆ. ನಾನು ಅದೃಷ್ಟವಶ. ಓಕೆ, ಸರ್ ನಿಮ್ಮ ಕಮಾಂಡ್ ರೂಮ್ ನೋಡ್ತಾ ಇದ್ದೀವಿ, ಅದ್ಭುತವಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ? ಯಾಕಂದ್ರೆ ಇಷ್ಟು ದೊಡ್ಡ ಸಿಟಿನ ಒಂದು ರೂಮ್ನಲ್ಲಿ ಕಂಟ್ರೋಲ್ ಮಾಡ್ತಿರುವಂಥದ್ದು ಹೇಗೆ ಸಾಧ್ಯ ಇದೆಲ್ಲ?
ಸೊ ಇದು ನಾವು ನಿಂತಿರೋದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರಲ್. Okay. ಇದು ನಮ್ಮ ಏನು ನರ್ವ್ ಸೆಂಟರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಪರೇಷನ್ಸ್. ಸೊ ತಾವು ನೋಡ್ತಾ ಇರ್ಬೋದು ಈ ಕಡೆ ನಾವು ಸುಮಾರು 9,000 ಕ್ಯಾಮ್ರಾ ಸೇಫ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ ಹಾಕಿದೆ. ಓಕೆ, ಅದರಲ್ಲಿ ಸೊ ನಾವು ಇಂಪಾರ್ಟೆಂಟ್ ಜಂಕ್ಷನ್ ಒಂದು 501 ಜಂಕ್ಷನ್ ಇದಾವೆ. Okay. ಅದನ್ನ ನಾವು ಮಾನಿಟರ್ ಮಾಡ್ತೀವಿ CCTV ಅಲ್ಲಿ, ಅದನ್ನ ವೀಕ್ಷಣೆ ಮಾಡ್ತಾ ಇರ್ತೀವಿ. ಇನ್ನೊಂದು ನಾವು ಅಸ್ತ್ರಮ್ ಅಂತ ಒಂದು ಬಿಗ್ ಡೇಟಾ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ. ಓಕೆ, ಅಲ್ಲಿ ನಮಗೆ ಪ್ರತಿ 15 ನಿಮಿಷ ಕಂಜೆಷನ್ ಅಲರ್ಟ್ಸ್ ಬರ್ತಾ ಇರುತ್ತೆ. ನಾವು ಕಂಜೆಷನ್ ಮಾನಿಟರ್ ಮಾಡ್ತಾ ಇದೀವಿ ಇಂಪಾರ್ಟೆಂಟ್ ಜಂಕ್ಷನ್ಗಳು. ಸೊ ಜಾಸ್ತಿ ಕಂಜೆಷನ್ ಬಂದು ಸಿವಿಯರ್ ಹೈ ಅಂತ ಬರುತ್ತೆ. ಆವಾಗ ನಾವು ಇಲ್ಲಿಂದಾನೇ ಅಲರ್ಟ್ ಜನರೇಟ್ ಮಾಡಿ ಅಲ್ಲಿಂದ ಕಳಿಸ್ಕೊಡ್ತೀವಿ. ಯಾಕೆ ಅಲ್ಲಿ ಅಲರ್ಟ್ ಆಗಿದೆ, ಕಂಜೆಷನ್ ಆಗಿದೆ, ಹೆಚ್ಚು ವೆಹಿಕಲ್ ಆಕ್ಸಿಡೆಂಟ್ ಅಥವಾ ವೆಹಿಕಲ್ ಬ್ರೇಕ್ ಡೌನ್ ಇರುತ್ತೆ, ಅಥವಾ ವಾಟರ್ ಲಾಗಿಂಗ್ ಆಗಿರುತ್ತೆ, ಅಥವಾ ಟ್ರೀ ಫಾಲ್ ಆಗಿರುತ್ತೆ, ವೆಹಿಕಲ್ ಬ್ರೇಕ್ ಡೌನ್ ಆಗಿರುತ್ತೆ. ಇದರಿಂದ ನಮ್ಗೆ ಜಾಸ್ತಿ ಕಂಜೆಷನ್ ಆಗಿರುತ್ತೆ. ಅದನ್ನ ಬೇಗ ಕ್ಲಿಯರ್ ಮಾಡಿಸ್ತೀವಿ. ಸೊ ಎವ್ರಿ 15 ನಿಮಿಷ ಜನರೇಟ್ ಆಗ್ತದೆ. ತಾವೆಲ್ಲ ನೋಡಿದ್ರೆ ಓಕೆ, ಆ ರೀತಿ ಕಂಜೆಷನ್ ಅಲರ್ಟ್ಸ್ ಬರುತ್ತೆ. ಅದೇ ರೀತಿ ನಾವು ಡ್ರೋನ್ ಬಳಸಿ 5 ಕಡೆ ಇಂಪಾರ್ಟೆಂಟ್ ಡ್ರೋನ್ಗಳನ್ನು ಬಳಸಿ ನಾವು ಇದನ್ನ ಟ್ರಾಫಿಕ್ ಫ್ಲೋ ಹೆಂಗಿದೆ ಅಂತ ನೋಡ್ತೀವಿ. ಓಕೆ, ಅದಲ್ಲದೆ ನಾವು ನಮ್ಮ ಕಡೆಯಿಂದ ಡೇಟಾ ಜನರೇಟ್ ಮಾಡ್ತಾ ಇದ್ವಿ. ಆಕ್ಸಿಡೆಂಟ್, ವಾಟರ್ ಲಾಗ್ ಏನಾದರೂ ಫೋಟೋ ಹೊಡೆದು ಅದನ್ನ ಇಮಿಡಿಯೇಟ್ ಆಗಿ ನಮ್ಮ ಜಂಕ್ಷನ್ ಜಂಕ್ಷನ್ ಅಪ್ಡೇಟ್ ಮಾಡಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಅದನ್ನ ಪಬ್ಲಿಕ್ಗೂ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡ್ತೀವಿ. ಮತ್ತೆ ಮ್ಯಾಪ್ ಅಗ್ರಿಗೇಟರ್ಸ್, ಗೂಗಲ್ ಇರ್ಬೋದು, ಮ್ಯಾಪಲ್ಸ್ ಇರ್ಬೋದು, ಅವ್ರಿಗೆ ನಾವು ಡೇಟಾ ಕೊಡ್ತಾ ಇದ್ವಿ. ಕೆಲವು ಓಲಾ ಅವ್ರಿಗೆಲ್ಲ ನಾವು ಡೇಟಾ ಶೇರ್ ಮಾಡ್ತಾ ಇದ್ವಿ, ಈ ಥರ ಇಲ್ಲಾಗಿದೆ ಅಂತ. ಸೊ ಅವರು ರೌಟಿಂಗು ಎಲ್ಲ ಚೇಂಜ್ ಮಾಡ್ತಾರೆ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ನಡೆಯುತ್ತೆ, ಪಕ್ಕದಲ್ಲಿ ಎನ್ಫೋರ್ಸ್ಮೆಂಟ್ ನಡೆಯುತ್ತೆ. ಸರ್, ಈಗ ಪೀಕ್ ಅವರ್ಸ್ ಅಂದರೆ ಬೆಂಗಳೂರಿನಲ್ಲಿ ಮಾರ್ನಿಂಗು 8 to 11, ಸಂಜೆ ಒಂದು 5 to 8, 9ವರೆಗೂ ಇರುತ್ತೆ. ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ ಸರ್ ಅದು ಟ್ರಾಫಿಕ್ ಫುಲ್ಲು ಅಷ್ಟು ಟ್ರಾಫಿಕ್ ಇರುತ್ತೆ? ಟ್ರಾಫಿಕ್ ಮ್ಯಾನೇಜ್ಮೆಂಟ್ ನಡೆಯೋದು ನಮ್ಮ ಸಿಬ್ಬಂದಿಗಳು ಯಾರು ರಸ್ತೆಯಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಆಕ್ಚುಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದು, ಇದೆಲ್ಲ ಅಸಿಸ್ಟ್ ಮಾಡೋದಕ್ಕೆ ಇರೋದು. ನಾವೇನು ಮಾಡ್ತೀವಿ ಪೀಕ್ ಅವರ್ಸ್ ಅಲ್ಲಿ ವಿ ಎನ್ಶೂರ್ ದಟ್ ಎವ್ರಿಬಡಿ ಇಸ್ ಆನ್ ದ ರೋಡ್. ನಾವು 2 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀವಿ. ಒಂದು ಬೆಳಗ್ಗೆ 7ರಿಂದ 2 ಗಂಟೆ, 2ರಿಂದ 10 ಗಂಟೆ. ಸೊ ಫಸ್ಟ್ ಮಾರ್ನಿಂಗ್ ಪೀಕ್ ಅವರ್ಸ್ ಅಲ್ಲಿ ನಮ್ಮ ಸಿಬ್ಬಂದಿಗಳು 7 ಗಂಟೆಗೆ ಬಂದು ಎಲ್ಲ ಮಾಡ್ಕೊಂಡು ಪೀಕ್ ಅವರ್ಸ್ ಅಲ್ಲಿ ರಸ್ತೆ ಮೇಲೆ ಇರ್ಬೋದು. ನಮ್ಮ ಆಫೀಸರ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ತೆರನಾಂತದವರು ಎಲ್ಲ ರಸ್ತೆ ಮೇಲೆ ಇರ್ಬೋದು. ನಾವು ಕೂಡ ಮಾನಿಟರ್ ಮಾಡ್ತೀವಿ. ಈಗ ಟೆಕ್ನಾಲಜಿ ಬಂದು ನಾವು ಫೋನಲ್ಲೇ ನೋಡ್ಕೊಂಡು ಇಲ್ಲಿ ನೋಡ್ತಾ ಇರ್ತಾರೆ. ಪ್ಲಸ್ ಇಲ್ಲಿ ಅಸಿಸ್ಟ್ ಮಾಡ್ತಾರೆ. ಅಲ್ಲಿ ನೋಡಿ ಜಾಮ್ ಆಗಿದೆ ಯಾಕೆ ಅಂತ ಕೇಳ್ತಾರೆ. ಆವಾಗ ನಮ್ಮವರೇ ಕೊನೆಗೆ ಹೋಗಿ ನೋಡ್ಬೋದು. ಪ್ಲಸ್ ಇನ್ನೂ ನಮ್ಮ ಕೋಬ್ರಾ ವ್ಯವಸ್ಥೆ ಅಂತಿದೆ. ಠಾಣೆಗಳಲ್ಲಿ 4ರಿಂದ 5 ಕೋಬ್ರಾ ಇದಾವೆ, 2 ವೀಲರ್ ಬೈಕ್ಸ್. ಅವ್ರಿಗೆ ಏರಿಯಾ ಕೊಟ್ಟಿದ್ದೀವಿ. ಅಂತ ಏರಿಯಾದ ಅವ್ರು ಮಾನಿಟರ್ ಡ್ರೋನ್ಸ್ ಹೊಡಿತಾ ಮಾನಿಟರ್ ಮಾಡ್ತಾ ಇರಬೇಕು. ಸೊ ಒಂದ್ ವೇಳೆ ಏನಾರು ಆಯ್ತು ನಾವಿಲ್ಲ ಗೊತ್ತು ಫಸ್ಟ್ ರೆಸ್ಪಾಂಡ್ ಮಾಡೋರು. ಸೊ ಮತ್ತೆ ಪಬ್ಲಿಕ್ 112 ಕಾಲ್ ಮಾಡ್ತಾರೆ ಅಥವಾ ನಮಗೆ ಕಾಲ್ ಮಾಡ್ತಾರೆ, ಅದ್ರಲ್ಲಿ ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಸೊ ನಮ್ಮ ರೆಸ್ಪಾನ್ಸ್ ಫಾಸ್ಟ್ ಇರ್ತದೆ. ಇವೆಲ್ಲ ಮಾಡ್ತಾ ಇದ್ರು ರೆಸ್ಪಾನ್ಸ್ ಫಾಸ್ಟ್ ಇರುತ್ತೆ. ಒಂದು ವೆಹಿಕಲ್ ಬ್ರೇಕ್ ಡೌನ್ ಆದ್ರೆ ನ್ಯಾರೋ ಆಗುತ್ತೆ, ಅವಾಗ ಕಂಜೆಷನ್ ಆಗುತ್ತೆ. ವೆಹಿಕಲ್ ತೆಗೆಸಿದ್ರೆ ತಿರ್ಗಾ ಫ್ರೀ ಫ್ಲೋ ಆಗುತ್ತೆ. ಸೊ ನಮ್ಗೆ ಎಷ್ಟು ಬೇಗ ಅದಕ್ಕೆ ಗೊತ್ತಾಗುತ್ತೆ ಅದನ್ನ ನಾವು ತೆಗೆಸ್ತೀವಿ. ಅದು ಸರ್, ಈಗ ಸಂಚಾರಿ ನಿಯಮ ಅನ್ನೋದನ್ನ ಈ ಶಾಲಾ ಪಠ್ಯ ಪುಸ್ತಕದಲ್ಲಿ ಅಳವಡಿಸಿದ್ರೆ ಎಲ್ಲೋ ಒಂದು ಕಡೆ ಅದು ಅನುಕೂಲ ಆಗುತ್ತೆ. ಈಗ ನಾವು ಓದ್ತಾನೆ ಅದೊಂದು ಕಡೆ ಜ್ಞಾನ ಮಾಡುತ್ತೆ ನಮಗೂ ಯಾವ ರೀತಿ ಆಗಬಹುದು ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾವು ಆಗಲೇ ಒಂದು ಪಠ್ಯಕ್ರಮವನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ಗೆ ರೆಡಿ ಮಾಡಿ ಘನ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಅದು ಒಂದು ಸಮಿತಿ ಮುಂದೆ ಇದೆ. ಅದನ್ನು ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಂದು ಅಧ್ಯಯನ ಆದ ನಂತರ ಅದನ್ನು ಅಳವಡಿಸ್ತಾರೆ ಅಂತ ನಾನು ಭಾವಿಸಿದ್ದೆ. ಓಕೆ ಸರ್, ಇದು ನಾವು ಕೆಲವೆಡೆ ಪಾದಚಾರಿಗಳು ಓಡಾಡುವಂತಹ ಸ್ಥಳಗಳಲ್ಲೇ ವೆಹಿಕಲ್ಗಳು ನಿಂತಿರುತ್ತೆ. ಏನಾದರೂ ಕಠಿಣ ಕ್ರಮಗಳನ್ನು ಏನಾದರೂ ಆ ಥರ ತಗೊಬೋದು ಅವ್ರ ಮೇಲೆ? ಯಾವ ಥರ? 100% ಸತ್ಯ. ಪಾದಚಾರಿ ಮಾರ್ಗದಲ್ಲಿ ಅಡಚಣೆ ರಹಿತವಾಗಿರ್ಬೇಕು. ಈ ವೆಹಿಕಲ್ ನಿಲ್ಸೋದ್ರಿಂದ ಪಾದಚಾರಿಗಳು ಅಪಾಯ. ಯಾಕಂದ್ರೆ ಅವರು ಅದನ್ನ ಬಿಟ್ಟು ರಸ್ತೆ ಬರಬೇಕಾಗುತ್ತೆ. ಅದರಿಂದ ರಸ್ತೆ ಸಂಚಾರಕ್ಕೂ ದಿಕ್ಕಾಗುತ್ತೆ. ಹಾಗಾಗಿ ಯಾರು ಇದರ ಮೇಲೆ ನಾವು ಕಠಿಣ ಕ್ರಮ ತಗೊಳ್ತಾ ಇದ್ದೀವಿ. ನಾವು ವಿಶೇಷವಾಗಿ ಈಗ ಬೆಂಗಳೂರು ನೋಡೋದು ನಾವು ತಂತ್ರಜ್ಞಾನವನ್ನು ಬಳಸಿ ನಾವು AI ಕ್ಯಾಮ್ರಾ ಬಳಸಿ ನಾವು ಅದನ್ನ ಪತ್ತೆ ಹಚ್ತಾ ಇದೀವಿ. ಬಟ್ ಇಂಥ ಇದು ಅಗೇನ್ಸ್ಟ್ ಒನ್ ವೇ ಪಾದಚಾರಿಗಳಲ್ಲಿ ಸವಾರಿ ಮಾಡೋದು ಅಥವಾ ನಿಲ್ಸಂಥದ್ದು ಮತ್ತೆ ಆಟೋದಲ್ಲಿ ಎಕ್ಸೆಸ್ ವೆಹಿಕಲ್, ಈ 4 ಪ್ರಕರಣಗಳನ್ನು ಮತ್ತೆ ಡ್ರಂಕ್ ಅಂಡ್ ಡ್ರೈವಿಂಗ್ ನಾವು ಫಿಸಿಕಲ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ಸೊ ಅದ್ರ ಮೇಲೆ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಸರ್, ಈಗ ವೀಲಿಂಗ್ ಅನ್ನೋದು ವಿಷಯ ಬಂದರೆ ಸಾಕಷ್ಟು ಜನ ವೀಲಿಂಗ್ ಮಾಡ್ತಾರೆ. ಈಗ ನಾವು ನೋಡ್ಬೋದು 2 ವೀಲರ್. ಈಗ ಮನೆ ನೋಡಿದ್ವಿ, ಆಟೋದಲ್ಲೂ ಕೂಡ ಒಂದು ವೀಲಿಂಗ್ ಮಾಡ್ತಾ ಇದ್ರು. ಅದು ಕೂಡ ಪ್ರಕರಣ ಕೂಡ ಬೆಳಕಿಗೆ ಬಂತು. ಅವ್ರ ಮೇಲೆ ಎಲ್ಲ ಯಾವ ಥರ ಆ್ಯಕ್ಷನ್ ತಗೊಳ್ತಿರುತ್ತೆ? ಈ ವೀಲಿಂಗ್ ಸಂಬಂಧ ಸುಮ್ಮನೆ ಒಂದು ಸಾಧಾರಣ ಕೇಸ್ ಹಾಕೋದಿಲ್ಲ, ಆಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರ ಜೀವನಲ್ಲ, ಬೇರೆಯವ್ರು ಯಾರು ರಸ್ತೆ ಮೇಲೆ ಓಡಾಡ್ತಾರೆ ಅವರ ಜೀವವನ್ನು ಅಪಾಯಕ್ಕೆ ತರ್ತಾ ಇದ್ದಾರೆ. ಎರಡನೇದು ವೆಹಿಕಲ್ ಓನರ್ ಮೇಲೆ ಕೇಸ್ ಆಗ್ತದೆ. ವೆಹಿಕಲ್ ಮಾಡಿಫೈ ಆಗಿರ್ತೀವಿ. ಮಾಡಿಫೈ ಆದಮೇಲೆ ಅದರ RC ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಮತ್ತೆ ಆ ವ್ಯಕ್ತಿ ಅಪ್ರಾಪ್ತ ಆಗಿದ್ರೆ ಪೋಷಕರನ್ನು ಇದು ಮಾಡ್ತಾ ಇದ್ದೀವಿ. ಮತ್ತೆ ಹಲವಾರು ಪ್ರಕರಣಗಳಲ್ಲಿ ಪೋಷಕರು ತುಂಬಾ ಫೈನ್ ಆಗಿದೆ, ಮತ್ತೆ ಮುಟ್ಗೋಲ್ ಆಗಿದೆ. ಅಂದ್ರೆ ಸರ್, ಕೆಲವರು ನಂಬರ್ ಪ್ಲೇಟೇ ಇರೋದಿಲ್ಲ ಅದರಲ್ಲಿ, ಆ ಥರ ಓಡಿಸ್ತಿದ್ದಾರೆ. ನಂಬರ್ ಪ್ಲೇಟ್ ಇಲ್ದಲೇ ಇರ್ಬೋದು, ಮಾಡಿಫೈ ಆಗಿರುತ್ತೆ. ಮತ್ತೆ ಅವರ
ಬ್ಲಡ್ ಸ್ಯಾಂಪಲ್ ಡ್ರಾ ಮಾಡ್ತಾ ಇದ್ವಿ. ಓಕೆ ಒಂದೆರಡು ಪ್ರಕರಣಗಳಲ್ಲಿ ಅವರು ಏನು ಮಾದಕ ವಸ್ತುನ ಸೇವನೆ ಮಾಡಿರೋದು ಕಂಡು ಬಂದಿದೆ. ಅಂತ ಕೇಸು ಹಾಕಿದೀವಿ ಆ ಸಮಯದಲ್ಲಿ. ಸೊ ಬಹಳ ಕಠಿಣವಾಗಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದೀವಿ. ಈ ಒಂದು ಡ್ರೈವ್ ಮಾಡಿದ್ವಿ ಫೆಬ್ರವರಿ ತಿಂಗಳಲ್ಲಿ 10 ದಿವಸದಲ್ಲಿ 91 ಕೇಸ್ ಪತ್ತೆ ಮಾಡಿ 89 ಕೇಸ್ 99 ಜನ ಸಾರಿದೆ. ಸರ್ ಈಗ ನಾವು ನೋಡ್ತಾ ಇದ್ದೀವಿ ಈ 2 ವೀಲರ್ ಹೆಲ್ಮೆಟ್ ಕೆಲವರು ಹಾಕೋದೇ ಇಲ್ಲ, ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ. ಎಷ್ಟೋ ಜನಜಾಗೃತಿ ಕೂಡ ಮೂಡಿಸಿದ್ರು ಕೂಡ ಎಷ್ಟೋ ಆ್ಯಡ್ಸ್ ಎಲ್ಲ ಕೊಡ್ತಿದ್ದಾರೆ, ನಿಮ್ಮ ಇಲಾಖೆಯಿಂದನೂ ಕೂಡ ಎಷ್ಟೋ ಇದನ್ನು ಮಾಡ್ತಾರೆ. ಆದರೆ ಅವರು ಕೇಳೋದಿಲ್ಲ ಯಾರು ಕೂಡ, ಅಂದರೆ ಹೆಲ್ಮೆಟ್ ಹಾಕ್ತಲೇ ಹಾಗೆ ಇದು ಮಾಡ್ತಿರ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ನಾನು ಮೊದಲನೇದಾಗಿ ಕೇಸ್ ಹಾಕೋದು ಅಥವಾ ಫೈನ್ ತೊಗೊಳ್ಳೋದು ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಗೆ ಅಲ್ಲಿ ಟ್ರಾಫಿಕ್ ಅವ್ರು ನಿಂತಿದ್ದಾರೆ ಅಂದ್ರೆ ಮಾತ್ರ ಹೆಲ್ಮೆಟ್ ಹಾಕೋದು. ಹೌದು, ಅದು ಪ್ರಯೋಜನ ಆಗೋದು. ಆಮೇಲೆ ಅವರು ನೋಡಿದ ತಕ್ಷಣ ಮತ್ತೆ ತೆಗೆದು ಬಿಡ್ತಾರೆ. ಮನ್ಸಲ್ಲಿ ಬರಬೇಕು, ನಮ್ಮ ಜೀವ ನಮ್ಮ ಕೈಯಲ್ಲಿ, ನಮ್ಮನ್ನ ಸುರಕ್ಷತೆ ನನ್ನ ಕೈಯಲ್ಲಿದೆ, ನಾನು ಕಾಪಾಡ್ಕೋಬೇಕು ಅಂತ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಸಿಗರೇಟ್ ಪ್ಯಾಕೆಟ್ ಮೇಲೆ 80% ಇದ್ರೂ ಕೂಡ ಸಿಗರೇಟ್ ಸೇದೋದು ನಿಲ್ಲಿಸಿದ್ದಾರೆ ಇಲ್ಲ. ಅದು ಏನಾಗುತ್ತೆ ನನ್ನ ಅಭಿಪ್ರಾಯ, ಚಿಕ್ಕ ಮಕ್ಕಳಿಂದಾನೇ ಸುರಕ್ಷಿತ ಕ್ರಮಗಳ ಬಗ್ಗೆ ಅವ್ರಿಗೆ ಇದು ಹೋದ್ರೆ ಪಠ್ಯಕ್ರಮ ಬಂದರೆ ಅದು ಮುಂದಿನ ದಿನಗಳಲ್ಲಿ ಅವರು ಏನು ಅಡಲ್ಟ್ಸ್ ಆದಾಗ ಅದು ರೂಢಿಗತವಾಗುತ್ತೆ. ಸೊ ಹಂಗಾಗಿ ಯಾರು ಈಗ ಬಳಸ್ದಲ್ಲ, ದಯವಿಟ್ಟು ನಾನು ಹೇಳಿದ್ನಲ್ಲ, ಮನೆ ನಿಮ್ಗೆ ಯಾರು ಕಾಯ್ತಾ ಇದ್ದಾರೆ, ದಯವಿಟ್ಟು ನೆನಪಲ್ಲಿಟ್ಟು ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ, ಹಾಕೊಂಡ್ರೆ ನಿಮಗೆ ಅನುಕೂಲ. ಯಾಕೆ ಸಿ ನಮಗೆ ಎಂಡ್ ಆಫ್ ದ ಡೇ ಒಂದು ಕೇಸ್ ಆಯಿತು ಅಂದ್ರೆ ಒಂದು ಜೀವಕ್ಕೆ ಎಷ್ಟೋ ಜೀವಗಳು ಕಾಯ್ತಾ ಇರ್ತದೆ ಅಲ್ಲಿ. ಮತ್ತೆ ಹಲವಾರು ಜನ ಯಾರು ಮೃತಪಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ 25ರಿಂದ 35 ವರ್ಷದವರು. ಅಂದ್ರೆ ಒಂದು ಕುಟುಂಬಕ್ಕೆ ಅವ್ರ ಜೀವನೋಪಾಯ ಆಗಿರ್ತಾರೆ ಅಲ್ವಾ. ಮತ್ತೆ ಅಂತ ವ್ಯಕ್ತಿ ಹೋದ್ರೆ ಅವ್ರನ್ನ ನಂಬ್ಕೊಂಡಿರ್ತಾರೆ, ನಂಬ್ಕೊಂಡಿರೋರು ಏನಾದ್ರು ಅದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು ಅಂತ ಕಳಕಳಿಯಿಂದ. ಸರ್ ಈಗ ಝೀರೋ ಟ್ರಾಫಿಕ್ ವಿಷಯಕ್ಕೆ ಬಂದ್ರೆ ಯಾರಿಗೆಲ್ಲ ಝೀರೋ ಟ್ರಾಫಿಕ್ ಕೊಡಬಹುದು? ಝೀರೋ ಟ್ರಾಫಿಕ್ ಅಂತ ಕಾನ್ಸೆಪ್ಟ್ ಏನಿದೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಕೊಡ್ತೀವಿ. ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಕೂಡ ಹಾರ್ಟ್ ಮಾತ್ರ ಕೊಡ್ತೀವಿ. ಲಿವರು ಇತ್ಯಾದಿಗೆ ಟೈಮ್ ಇದೆ, ಅಷ್ಟು ಟೈಮಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಹಾರ್ಟಿಗೆ ಮಾತ್ರ ಭಾಳ ಕಡಿಮೆ ಇದೆ, ಹಾಗಾಗಿ ಹಾರ್ಟಿಗೆ ಫಸ್ಟ್ ಕೊಡ್ತೀವಿ ಝೀರೋ. ಎರಡನೇದು ದೇಶದ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಿಗಳು, ಮಂತ್ರಿಗಳು ಮಾತ್ರ ಒನ್ ಸೈಡ್ ಮಾತ್ರ, 2 ಸೈಡ್ ಒನ್ ಸೈಡ್ ಮಾತ್ರ ಅದು ಸುರಕ್ಷತೆ ದೃಷ್ಟಿ. ಇನ್ನು ಬಿಟ್ಟರೆ ಇದೀವಿ ಯಾರಿಗೂ. ಸರ್ ಈಗ ತುಂಬ ಟ್ರಾಫಿಕ್ ಇದೆ ಬೆಂಗಳೂರಲ್ಲಿ, ನೀವು ನೋಡ್ತಾ ಇದ್ದೀರಾ, ತುಂಬ ಟ್ರಾಫಿಕ್ ಇದೆ. ಇನ್ನು ಪ್ರಮುಖವಾಗಿ ಆಂಬುಲೆನ್ಸ್ ವಿಚಾರಕ್ಕೆ ಬಂದರೆ ಸಾಕಷ್ಟು ಆಂಬುಲೆನ್ಸ್ಗಳಿಗಾಗಲೇ ಬೆಂಗಳೂರಲ್ಲಿ ಓಡಾಡ್ತಾ ಇರುತ್ತೆ, ಫುಲ್ಲು ಟ್ರಾಫಿಕ್ ಆಗಿರುತ್ತೆ. ಏನಾದರೂ ಪರ್ಯಾಯ ಮಾರ್ಗವನ್ನು ಏನಾದರೂ ಬಳಸ್ತೀರಾ ಅವಾಗ ಆ ಟೈಮಲ್ಲಿ? ಈಗ ನಾವೇನು ಮಾಡೋಣ ಅಂತಿದ್ದೀವಿ, ನಮ್ಮ ಸಿಗ್ನಲ್ಸ್, ಹೊಸ ಸಿಗ್ನಲ್ ಸಿಸ್ಟಮ್ ಏನು ಬರ್ತಾ ಇದೆ, ಇನ್ನೊಂದು ಅಡ್ಯಾಪ್ಟಿವ್ ಸಿಗ್ನಲ್ಸ್ ಬರ್ತಾ ಇದೆ, ಅದರಲ್ಲೇ ಆಂಬ್ಯುಲೆನ್ಸ್ ಬರೋದು ಗೊತ್ತಾಗ್ಬಿಡುತ್ತೆ, ಅದಕ್ಕೆ ಪ್ರಯಾರಿಟಿ ಕೊಡುತ್ತೆ. ಈಗ ಹೆಂಗಾಗ್ತಾ ಇದೆ, 108 ಅವರು ಇಬ್ರು ಇಲ್ಲಿ ಕೂರ್ತಾರೆ, ಪ್ರತಿ 24/7 ಇಲ್ಲಿ ಕೂತಿದ್ದಾರೆ. ಅವರು ನಮ್ಗೆ ಹೇಳ್ತಾರೆ ಇಂಥದ್ದು ಆಂಬ್ಯುಲೆನ್ಸ್ ಪ್ರಿಫರೆನ್ಸ್ ಕೊಡಿ. ಬಟ್ ಅದೇ ರೀತಿ ಆಂಬ್ಯುಲೆನ್ಸ್ ಅಲ್ಲಿ ಒಂದು ಡಿವೈಸ್ ಹಾಕ್ಬಿಟ್ಟು ಅದು ಸಿಗ್ನಲ್ ಅಪ್ರೋಚ್ ಆಗ್ತಾ ಇದೆ, ಸಿಗ್ನಲ್ ಅದಕ್ಕೆ ಗೊತ್ತಾಯ್ತು ಅಂದ್ರೆ ಅದಕ್ಕೆ ಪ್ರಿಫರೆನ್ಸ್ ಕೊಡುತ್ತೆ. ಅದಕ್ಕೆ ಮಾಡೋದಕ್ಕೆ ಹೊರಟಿದ್ದೀವಿ. ಸರ್ ದಿನಗಳು ಸುಖವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೇವೆ? ಏನಿಲ್ಲ, ಎಲ್ಲರೂ ಕೂಡ ದಯವಿಟ್ಟು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಸುರಕ್ಷಾ ದೃಷ್ಟಿಯಿಂದ ಸುರಕ್ಷಿತ ಕ್ರಮಗಳನ್ನು ಜರುಗಿಸಬೇಕು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್.